ನಮ್ಮ ಹುಡುಗಪ್ಪ ಇವತ್ತಂತವನ ಏನಣ್ಣ ದೊಡ್ಡನಾಗ್ಬಿಟ್ಟೆ ಕಣಪ್ಪ, ಫೋನ್ ಇಲ್ಲ ಮೆಸೇಜ್ ಇಲ್ಲ ಅಂದ. ನಾನಂದೆ ಮಗ ಎಲೆಕ್ಷನ್ ನಿಂತ್ಕೊಂಡಿಯ ಅಂದೆ. ಹ್ಞೂ ಅಂತ ಮತ್ತೆ ಹಂಗಂದ್ಲ. ಅದ್ಯಾಕೆ ನನ್ನ ಮೇಲೆ ಹೇಳಿ, ನೀನೇ ಫೋನ್ ಮಾಡಿದ್ರೆ ಆಯ್ತಿರ್ಲಿಲ್ವೇ ಅಂದೆ. ಇರ್ಲಿ ಅಣ್ಣ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂದ. ಬೇಕನ್ನು ಹೋಗಪ್ಪ ಬಚ್ಚಿಗೆ ಬೇಕನ್ನು. ಈಗ ಜ್ಞಾಪನ ಬರ್ತಾರೆ ಚಿಕ್ಕಪ್ಪ ದೊಡ್ಡಪ್ಪ ಬಾಮೈದ ಅಣ್ತಮ್ಮ. ಲಕ್ಕು ಹೊಡೆದು ಉಚ್ಚೋಯಿಕ ಮನಗಿದ್ರು ಬಂದು ಮಾತಾಡ್ಸೋದಿಲ್ಲ. ಅವತ್ತು ಮಾತ್ರ ಒತ್ಕೊಯ್ತಾರೆ, ಇನ್ನೋವ ಕಾರ್ಗೆ ಹಾಕಿ ಒತ್ಕೊಯ್ತಾರೆ. ಅವತ್ತು ಓಟ್ ಹಾಕ್ಸ್ಕೋಬೇಕಲ್ಲ. 3 ವರ್ಷ ಉಚ್ಚೋಯಿಕ ಬಿದ್ದಿದ್ರು ಕೇಳಿದ್ರಲ್ಲ ಅವನ. ಅವತ್ತು 2 ಕಾರ್ ಹೊಂಟಾಯ್ತ ಮಾಡ್ತಾರೆ. ನಮ್ಮ ಸ್ವಾದ್ರ ಮಾವ ಮುಟ್ಗಿಟ್ಟೆ ಅಂತ ಇವನು, ನಮ್ಮ ಚಿಕ್ಕಪ್ಪಗಲ್ಲ ಅಂತ ಅವನು. ಇಬ್ರು ಅವನು ಅವಯ್ಯ ಕಣ್ಣ ಹಿಂಗ್ ಬಿಡ್ತಾನೆ. ಯಾಕೆ ಅವ್ನಿಗೆ ಎಲ್ಲರೂ ಮರ್ತೋಗೋರೆ, ಊರವ್ರು ಒಬ್ರಿಗೆ ಹಾಕಲಿಲ್ಲ ಅವನು. ಇವನು ತಮ್ಮನು ಈ ನನ್ನ ಮಕ್ಕಳು 3 ವರ್ಷದಿಂದ ಎಲ್ಲ ಹೋಗಿದ್ರು ಅಂತ ಎತ್ತಾಕ ಬಂದ್ಬಿಡ್ತಾರೆ ಕಡೆ. ವಾಸನೆ ಹೊಡಿತಾ ಇದ್ರು ಬಿಡೋರು. ಇನ್ನೋವ ಕಾರು ಬಂದು ನಿಂತ್ಕೊಂಡು ಡೇಟ್ಗೆ ಸ್ಕೂಲ್ಗೆ ಹೇಳ್ತಾಕೆ ಅಲ್ಲಿಂದ ಬುಡು ನೋಡ್ಕೊಂಡ್ಬಿಡ್ತಾರೆ ಅವರು. ಮಾವ ಹುಷಾರು, ಚಿಕ್ಕಪ್ಪ ನಿಧಾನ, ದೊಡ್ಡಪ್ಪ ಮೆಲ್ಗೆ ಅಂತಾರೆ. ಏನ ಮುದುಕಪ್ಪ ಕಣ್ಣಲ್ಲಿ ಕಣ್ಣೀರು. ಏನ್ ಪ್ರೀತಿ ಮಡ್ಗವ್ರಪ್ಪ ನಮ್ಮೂರವರು ನನ್ನ ಮೇಲೆ ಅಂತ. ಅವನು ಗೊತ್ತಿಲ್ಲ 10 ನಿಮಿಷ ಆಯ್ತಲೆ ನನ್ನ ಕಾತ್ ಮುಗಿದೋಯ್ತದೆ ಅಂತ. ಒಳ ಕೂತ್ಕೋಗಿ ಒಂದು ಓಟ ಒತ್ತಿಸ್ಬಿಟ್ಟು ಈಚಿಗೆ ತಂದು ಬಿಸಾಕ್ಬಿಟ್ರೆ ಇತ್ತಿಂಗ್ ಕರ್ಕೋಲ್ಲ ನಿಮ್ ಚಿಕ್ಕಪ್ಪಲ್ವೇ ಅಂತ ಅವನು. ನೀನು ನಮ್ಮ ಮಾವ ಅಂದೆ ಅಂತ ಅವನು. ಕೊನೆಗೆ ಅವನೇ ತಾವ್ಕೋಬೇಕು ಮನೆ ಗಂಟುವೆ. ನೋಡಿ ಎಂಥ ಸ್ವಾರ್ಥ ಜಗತ್ತು ಬಂದ್ಬಿಡುತ್ತೆ ಅಂದ್ರೆ. ನಮ್ಮ ಕೆಲಸ ಆಗಬೇಕಾದ್ರೆ ಮಾತ್ರ ಇಂದ್ರ ಚಂದ್ರ ಅಂತೀವ್ರಿ.